ಕೂಡ ಸಾಯ್ಲಿ ಅನ್ನೋಂಥ ರೂಪದಲ್ಲಿ ಇರಲ್ಲ. ಆದರೆ ಈ ಸಣ್ಣ ಸಣ್ಣ ರಾಜಕಾರಣ ಮಾಡ್ತಾ ಇರೋಂಥ ವ್ಯಕ್ತಿಗಳು ದೊಡ್ಡದಾಗಿ ಅದನ್ನು ಮಾಡೋಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ. ನನಗೆ ತುಂಬ ಆಶ್ಚರ್ಯ ಆಗಿದ್ದು ಅಂದರೆ ಕಾಶ್ಮೀರಕ್ಕೆ ಹೋಗಿ ಬಂದಂಥ ಈ ರಾಜ್ಯದ ಮಂತ್ರಿ ಸಂತೋಷ್ ಲಾಡ್ ಅವ್ರ ಹತ್ರ ನಾನು ಅವ್ರು ಕಾಶ್ಮೀರದಲ್ಲಿರೋಂಥ ಸಂದರ್ಭದಲ್ಲಿ ಅವ್ರ ನಡವಳಿಕೆ ನೋಡಿ ನಾನು ಇಲ್ಲಿಂದನೇ ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ದೆ. ಒಳ್ಳೆ ಕೆಲಸ ಮಾಡಿದೆಯಪ್ಪ, ನೀನು ಒಳ್ಳೆಯದಾಗಲಿ ಅಂತ. ಹೂನಣ್ಣ, ಒಬ್ಬ ಭಾರತೀಯನಾಗಿ ನಾನು ಕೆಲಸ ಮಾಡಬೇಕಿತ್ತು, ಮಾಡ್ತಾಯಿದ್ದೀನಿ, ನಿಮ್ಮದೆಲ್ಲ ಆಶೀರ್ವಾದ ಇರಲಿ ಅಂತ ಮಾತು ಹೇಳಿದರು. ಆದರೆ ನೆನ್ನೆ ಬಂದು ರಾಜಕಾರಣ ಶುರು ಮಾಡಿದ್ರು. ಪತ್ರಿಕಾಗೋಷ್ಠಿನಲ್ಲಿ ಮೋದಿ ರಾಜೀನಾಮೆ ಕೊಡಬೇಕು. ನೀನು ಯಾವನೇ ಮೋದಿ ರಾಜೀನಾಮೆ ಕೊಡೋಕ್ಕೆ? ನಿನಗೆ ಅಧಿಕಾರ ಯಾರು ಕೊಟ್ಟರು? ನಾನು ನೀನು ಮೊನ್ನೆ ಅಭಿನಂದನೆ ಸಲ್ಲಿಸಿದೆ, ದೊಡ್ಡ ಮನುಷ್ಯ ಆಗಿದೆಯಾ ಅಂತ. ಇಡೀ ಪ್ರಪಂಚ ಮೆಚ್ಚೇರಂತ ನರೇಂದ್ರ ಮೋದಿ ರಾಜೀನಾಮೆ ಕೊಡು ಅಂತಂದರೆ ಇದು ಅರ್ಥ ಇಲ್ದಿದ್ದು. ಮಾನ್ಯ ಸಂತೋಷ್ ಲಾಡ್ ಅವರು ಮುಂಚೆ ತುಂಬ ಗೌರವಸ್ಥರಾಗಿ ನಡ್ಕೋತಾ ಇದ್ದರು. ತಕ್ಷಣ ಕ್ಷಮೆ ಕೇಳಿಬಿಟ್ಟು ದೇಶದ ಪ್ರಪಂಚದ ಮೋದಿಯವ್ರ ಕ್ಷಮೆ ಕೇಳಿಬಿಟ್ಟು ಮುಂಚೆ ಯಾವ ರೀತಿ ರಾಜಕಾರಣಿ ಕೆಲಸ ಮಾಡ್ತಿದ್ರೋ ಅದೇ ರೀತಿ ಒಬ್ಬ ಒಳ್ಳೆ ರಾಜಕಾರಣಿ ಕೆಲಸ ಮಾಡಲಿ ಅಂಥೇಳಿ ನಾನು ಅವ್ರಿಗೂ ಹೇಳ್ತೇನೆ. ಮತ್ತು ಅಲ್ಲೊಬ್ಬರು ಇಲ್ಲೊಬ್ರು ಹೇಳ್ತಾ ಇದ್ದಾರಲ್ಲ, ಇಂಟೆಲಿಜೆನ್ಸಿ ಫೇಲ್ಯೂರ್, ದಯವಿಟ್ಟು ಹೇಳಬೇಡಿ. ಇಡೀ ದೇಶ ಒಟ್ಟಾಗಿದೆ ಇವತ್ತು. ಇಡೀ ಹಿಂದೂ ಸಮಾಜ ಒಂದಾಗಿದ್ದು, ಇಷ್ಟು ಒಂದಾಗಿದ್ದು ನಾನು ನೋಡೇ ಇಲ್ಲ. ಇಂಥ ಸಂದರ್ಭದಲ್ಲಿ ನೀವು ಸಣ್ಣತನ ತೋರಿಸಿ ಇಂಟೆಲಿಜೆನ್ಸಿ ಫೇಲ್ಯೂರ್ ನಾವು ಒಪ್ಕೊಂಡ್ಬಿಟ್ಟಿವಿ. ಅದಕ್ಕೇ ನಿಮ್ಮ ಹತ್ರ ಚರ್ಚೆ ಮಾಡೋಕ್ಕೆ ಕೂತ್ಕೊಂಡಕ್ಕೆ ನಮಗೆ ಪುರ್ಸೊತ್ತಿಲ್ಲ. ಈ ದೇಶದ ಪ್ರಧಾನಮಂತ್ರಿ ಇಡೀ ಪ್ರಪಂಚ ಮೆಚ್ಚಿರಬೇಕಾದ್ರೆ ನಾವು ಏನು ಹೇಳ್ತೀವಿ ಏನು ಬಿಡ್ತೀವಿ ಅನ್ನೋದಕ್ಕಿಂತನೂ ನಿನ್ನ ಮಾತನ್ನು ಇಡೀ ರಾಜ್ಯ ದೇಶ ಗಮನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಹೇಳೋಕ್ಕೆ ಇಷ್ಟಪಡ್ತಿರೋದು, ಇಂಟೆಲಿಜೆನ್ಸಿ ಫೇಲ್ಯೂರ್ ಆಗಿದ್ದರೆ ತಿದ್ಕೋತಾರೆ. ಅದಕ್ಕೆ ಪಾಠ ಕಲ್ತಕ್ಕೆ ಅಂತ ಹೇಳಿಬಿಟ್ಟಿದ್ದಾರೆ, ಕೇಂದ್ರದ ನಾಯಕರೇ ಹೇಳಿಬಿಟ್ಟಿದ್ದಾರೆ, ನಾನೆಲ್ಲ ಹೇಳಿರೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇಡೀ ಪ್ರಪಂಚ ಇವತ್ತು ಭಾರತ ಕಡೆ ನೋಡ್ತಾ ಇರೋಂಥ ಸಂದರ್ಭದಲ್ಲಿ ಹಿಂದೂಸ್ತಾನದ ಪ್ರತಿಯೊಬ್ಬ ಹಿಂದೂ ಕೂಡ ಒಂದಾಗಿದ್ದಾನೆ. ಮತ್ತು ಹಿಂದುತ್ವ ಅಷ್ಟೇ ಅಲ್ಲ, ನರೇಂದ್ರ ಮೋದಿಯವ್ರನ್ನ ಈಗಾಗಲೇ ಸಿದ್ಧಾಂತದ ರಾಜಕಾರಣಿ ಅನ್ನೋದನ್ನು ಇಡೀ ಪ್ರಪಂಚ ಸಂತೋಷ ಪಡ್ತಾ ಇದೆ. ಮತ್ತು ಈ